ವೆಲ್ಕಮ್ ಬ್ಯಾಕ್ ಟು ಐಶ್ರೀ ಕುಟುಂಬ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ಬಂದು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್. ಚೀಪ್ ಆ್ಯಂಡ್ ಬೆಸ್ಟ್ ಏನೇನು ತೊಗೊಬೋದು ನೋಡೋಣ. ಅದ್ರ ಜೊತೆಗೆ ಒಳ್ಳೆ ಕಲೆಕ್ಷನ್ ಏನೇನು ಸಿಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ನಾವು ಫಸ್ಟ್ ನೋಡಿದ್ದೆ ಬ್ಯಾಗ್ಸ್ ಕಲೆಕ್ಷನ್ನು. ಯಾಕಂದರೆ ನಮಗೆ ಎಸೆನ್ಷಿಯಲ್ ಇದ್ದಿದ್ದರಿಂದ ನಾವು ಬ್ಯಾಗ್ಸ್ನ ಫಸ್ಟ್ ಪ್ರಿಫರ್ ಮಾಡಿ ಬ್ಯಾಗ್ಸ್ ಕಲೆಕ್ಷನ್ಸ್ ನೋಡಿದ್ವಿ. ಒಂದು ಕಡೆ ತುಂಬ ಇಷ್ಟ ಆಗಿ ತೊಗೋಬೇಕು ಅಂತ ನೋಡ್ತಾ ಇರಬೇಕಾದ್ರೆ ಅಂಜಲಿ ಅವ್ರ ಅಕ್ಕಂಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ಲು ಯಾವ್ದು ಬೇಕು ಬೇಡ ಅಂತ. ಆವಾಗ ಅಕ್ಕ ಒಂದು ಸೆಲೆಕ್ಟ್ ಮಾಡಿದ್ರು. ನಮಗೇ ಕನ್ಫ್ಯೂಸ್ ಆಗ್ತಾಯಿತ್ತು ಯಾವ್ದು ತೊಗೊಳ್ಳೋದು ಯಾವ್ದು ಬೇಡ ಅಂತ. ಅದಾದಮೇಲೆ ನಾನು ಕೂಡ ನಮ್ಮ ಅಮ್ಮಂಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿದೆ. 3 ಜನ ಡಿಸೈಡ್ ಮಾಡಿ 3 ತೊಗೊಂಡ್ರೆ ಕಡಿಮೆ ಆಗುತ್ತೆ ಅಂತ 3 ತೊಗೊಂಡ್ವಿ. ಆಂಟಿ ಹತ್ರ ಬಾರ್ಗೇನ್ ನಡೀತಾ ಇತ್ತು. ಅವರು 900 ರೂಪಾಯಿ ಕಡಿಮೆ ಕೊಡಲ್ಲ ಅಂತ, 750 ಮೇಲೆ ಕೊಡಲ್ಲ ಅಂತ ನಾವಿದ್ವಿ. ಅದಾದಮೇಲೆ ತೊಗೊಂಡು ನೆಕ್ಸ್ಟ್ ನಾವು ಸ್ಟ್ರೀಟ್ ಶಾಪಿಂಗ್ ಕಂಟಿನ್ಯೂ ಮಾಡಿದ್ವಿ. ವಿಡಿಯೋ ಅಷ್ಟು ಮಾಡೋಕ್ಕಾಗಿಲ್ಲ. ಸೊ ಎಲ್ಲೆಲ್ಲಿ ಮಾಡ್ಬೋದು ಅಲ್ಲಿ ಕೆಲವೊಂದು ಬಿಟ್ಸ್ನ ಕ್ಯಾಪ್ಚರ್ ಮಾಡಿದೆ ನಾನು. ಅದಾದಮೇಲೆ ಟಾಪ್ಸ್ಗಳನ್ನ ಪರ್ಚೇಸ್ ಮಾಡಿ ನಾವು ನೆಕ್ಸ್ಟು ಸ್ಲಿಪ್ಪರ್ನ ನೋಡೋಕೆ ಹೋದ್ವಿ. ಅಂಜಲಿಗೆ ಬೇಕಾಗಿದ್ದರಿಂದ ನಾವು ಅಂಜಲಿಗೋಸ್ಕರ ಸ್ಲಿಪ್ಪರ್ ಸೆಲೆಕ್ಟ್ ಮಾಡ್ತಾಯಿದ್ವಿ. ಇದು ಕೂಡ ಬಜೆಟ್ ಫ್ರೆಂಡ್ಲಿಯಲ್ಲೇ ತೊಗೊಂಡಿರೋದು, ಆರಾಮಾಗಿ ತೊಗೋಬೋದು. ನಾವು ಮಂತ್ರಿ ಸ್ಕ್ವೇರ್ಗೆ ಹೋಗಿದ್ವಿ, ಬಟ್ ಅದನ್ನು ಫುಲ್ಲಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸಾಕಾಗೋಯ್ತು. ಬನ್ನಿ ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ. ಇಷ್ಟು ಶಾಪ್ ಮಾಡಿದ್ದೀವಿ. ಸದ್ಯಕ್ಕೆ ಇದು ಕಡಿಮೆನೇ ಇರ್ಬೋದು, ಬಟ್ ಕಂಪ್ಯಾರಿಟಿವ್ಲಿ ನಾವು ಬೇರೆ ಕಡೆ ಹೋಗಿದ್ದಕ್ಕಿಂತ ಇಲ್ಲೇ ಜಾಸ್ತಿ ಶಾಪ್ ಮಾಡಿರೋದು. ಒಂದೊಂದಾಗಿ ಎಲ್ಲ ತೋರಿಸ್ತಾ ಹೋಗ್ತೀನಿ. ಮತ್ತು ಇವತ್ತು ನನ್ನ ಜೊತೆಗಿದ್ದು ಪವಿ, ಅಂಜಲಿ ಮತ್ತು ಅನು. ಇದೆ ಮಂತ್ರಿ ಸ್ಕ್ವೇರ್ಗೆ ಕ್ರಿಸ್ಮಸ್ ಡೆಕೋರ್ ಎಲ್ಲ ಸಖತ್ತಾಗಿತ್ತು. ಬಟ್ ನನಗೆ ಫುಲ್ ಕವರ್ ಮಾಡೋಕ್ಕಾಗಿಲ್ಲ. ಒಂದು ಚಿಕ್ಕ ಕ್ಲಿಪ್ಪಿಂಗ್ ಇದೆ ನೋಡಿ. ಅಲ್ಲಿ ನಾವು ಫಸ್ಟ್ ವಿಸಿಟ್ ಮಾಡಿದ್ದೆ ಝೂಡಿಯೋಗೆ. ಝೂಡಿಯೋ ಕಲೆಕ್ಷನ್ಸ್ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಸಣ್ಣ ಪುಟ್ಟ ಐಟಮ್ಸ್ ತೊಗೊಂಡಿದ್ದೀವಿ. ಮೊದಲನೇದಾಗಿ ಲಿಪ್ ಬಾಮ್. ಸೊ 2 ತೊಗೊಂಡಿದ್ದೀವಿ. ಅದನ್ನೇ ನನಗೊಂದು ಪವಿಗೊಂದು ಅಂತ. ದೆನ್ ವೆಟ್ ವೈಪ್ಸ್, ಮೇಕಪ್ ರಿಮೂವರು ಮತ್ತು ಇದು ಐ ಮೇಕಪ್ ರಿಮೂವರ್ 2 ತೊಗೊಂಡಿದ್ದೀವಿ. ನಮ್ಮ ಕಣ್ಗಳು ಫಸ್ಟ್ ಹೋಗೋದೇ ಬಟ್ಟೆ ಮೇಲೆ ಹಾಗೂ ಬ್ಯಾಗ್ಸ್ ಮತ್ತು ಜ್ಯುವೆಲ್ರಿ ಮೇಲೆ. ಇದು ಕುರ್ತಾ ಸೆಟ್ ತೊಗೊಂಡಿದ್ವಿ, 2 ಪೀಸ್ ಸೆಟ್ಟು 350 ಕೊಟ್ಟು ಬೈ ಮಾಡಿದ್ದೀವಿ. ಇಟ್ಸ್ ಆಲ್ಮೋಸ್ಟ್ ಗುಡ್. ಆಲ್ಮೋಸ್ಟ್ ಅಲ್ಲ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿನೇ ತೊಗೊಂಡಿರೋದು. ಹೆಣ್ಮಕ್ಳು ಅಂದಮೇಲೆ ನೋಡೋದೇ ಕ್ವಾಲಿಟಿ. ಈ ಥರ ಬರುತ್ತೆ, ವಿ ಶೇಪ್ ಇರುವಂಥ ಕುರ್ತಾ ಸೆಟ್ಗಳು. ಅದೇ ಥರ 5 ಪರ್ಚೇಸ್ ಮಾಡಿದ್ದೀವಿ. ಎಲ್ಲ ಬೇರೆ ಬೇರೆಯವ್ರಿಗೆ, ಒಬ್ಬರಿಗೆ ಅಂತ ಅನ್ಕೋಬೇಡಿ. ನಮ್ಮ ಅಂಜಲಿ ಅವರು ಸ್ಪೆಷಲಾಗಿ 2 ತಗೊಂಡಿದ್ದಾರೆ. ಸ್ಪೆಷಲ್ ಮೆನ್ಷನ್ ಅಂಜಲಿ ಅವರು. ಆಮೇಲೆ ಈ ಪ್ಯಾಂಟ್ಗಳನ್ನ ತೊಗೊಂಡ್ವಿ. ಇದು 200 ರೂಪಾಯಿ ಕೊಟ್ಟು ತೊಗೊಂಡ್ವಿ. ಬಾರ್ಗೇನ್ ಮಾಡ್ಬೋದಿತ್ತು, ಬಾರ್ಗೇನ್ ಮಾಡೋಕ್ಕಾಗಿಲ್ಲ. ಸೊ ಎಲಾಸ್ಟಿಕ್ ಎಲ್ಲ ಚೆನ್ನಾಗಿದೆ. ಇದು ಫ್ಯಾಬ್ರಿಕ್ ಕೂಡ ಚೆನ್ನಾಗಿದೆ. ನೋಡಿ ತೊಗೊಳ್ಳಿ ತೊಗೋಬೇಕಾದ್ರೆ. ಅದ್ರ ಜೊತೆಗೆ ನಾವು ಈ ಕುರ್ತಾ ಟಾಪ್ಸ್ಗಳನ್ನ ತೊಗೊಂಡ್ವಿ. ಇದು ಅಂಜಲಿ ತಗೊಂಡಿದ್ದು. ವಿ ನೆಕ್ ಇರುವಂಥ ಟಾಪ್ ಪವಿತ್ರ ತಗೊಂಡಿದ್ದು. ಮತ್ತಿದು ಅನು ತಗೊಂಡಿದ್ದು ಟಾಪ್. ಈ 3ಕ್ಕೂ ಸೇರಿಸಿ ನಾವು 500 ರೂಪಾಯಿ ಕೊಟ್ಟಿದ್ದೀವಿ. ತಗೊಂಡಿದ್ದೆ ಹೀಲ್ಸ್. ನಡೆಯೋಕ್ಕೆ ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಅಂತ ಇಲ್ಲಿ ಗ್ರಿಪ್ ಇರೋವಂಥದ್ದನ್ನ ತೊಗೊಂಡಿದ್ದೀವಿ. ಇದಕ್ಕೆ 350 ಕೊಟ್ಟು ಸ್ವಲ್ಪ ಈ ಕ್ವಾಲಿಟಿ ನೋಡಿ 350 ಕೊಡ್ಬೋದು ಅನ್ನಿಸ್ತು, ಕೊಟ್ಟಿದ್ವಿ. ಬಾರ್ಗೇನ್ ಮಾಡಿದ್ವಿ, ಅವ್ರು ಕೊಡಲಿಲ್ಲ. ಆದರೆ ಅದು ಬೇರೆ ಪ್ರಶ್ನೆ. ಬಟ್ 350 ವರ್ತ್ ಅನಿಸ್ತು, ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದ್ವಿ. ಮೊದಲನೇದಾಗಿ ತೊಗೊಂಡಿದ್ದೆ ಬ್ಯಾಗ್ಗಳನ್ನ. ತುಂಬ ಕಡಿಮೆ ರೇಟಿಗೆ ತೊಗೊಂಡಿದ್ದೀವಿ ಅಂತ ನಮಗನ್ನಿಸ್ತು. ಕ್ವಾಲಿಟಿ ನೋಡಿ ತೊಗೊಳ್ಳಿ. ನೀವು ಕೂಡ ತೊಗೋಬೇಕಾದ್ರೆ ಬಾರ್ಗೇನ್ ಚೆನ್ನಾಗಿ ಮಾಡಿ. ಅದೊಂದು ಪ್ಲಸ್ ಇರಬೇಕು. ಬಾರ್ಗೇನ್ ಮಾಡಬೇಕು, ಆವಾಗ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಲುಕ್ಸ್ ಬಂದು ಹೀಗಿದೆ. ಒಳಗಡೆ 2 ಜಿಪ್ ಬರುತ್ತೆ. ಮತ್ತು ಜಿಪ್ಗಳನ್ನ ಚೆಕ್ ಮಾಡಿ ತೊಗೊಳ್ಳಿ ನೀವು ತೊಗೋಬೇಕಾದ್ರೆ. ಬಿ ಕೇರ್ಫುಲ್ ಅಬೌಟ್ ಡ್ಯಾಮೇಜ್. ಮತ್ತು ಜಿಪ್ಗಳು ಕೆಲವೊಂದು ಹೋಗಿರ್ತವೆ, ಅದನ್ನು ನೋಡಿ ತೊಗೊಳ್ಳಿ. ಇದಕ್ಕೆ ಎಷ್ಟು ಕೊಡ್ಬೋದು ಅಂತ ಕಮೆಂಟ್ ಮಾಡಿ ಅಥವಾ ಗೆಸ್ ಮಾಡಿ. ಇದಕ್ಕೆ ನಾವು ಕೊಟ್ಟಿರೋಂಥ ಬೆಲೆ 250.
ಸ್ಟ್ರೀಟ್ಸಲ್ಲಿ ನೋಡಿಕೊಂಡು ಗರ್ಲ್ಸ್ ಎಸೆನ್ಷಿಯಲ್ಸ್ನ ತೊಗೊಂಡ್ವಿ. ಜಾಸ್ತಿ ತೊಗೊಂಡಿದ್ದೆ ನಾವು ಸ್ಕ್ರಂಚೀಸ್. ಇದಕ್ಕೆಲ್ಲ 10 rupees ಕ್ರಂಚೀಸು. ನೋಡಿ ತೊಗೊಳ್ಳಿ. ಡಿಪೆಂಡ್ಸ್ ಆನ್ ಕ್ವಾಲಿಟಿ. ಒಂದೊಂದು ಕಡೆ ಚೆನ್ನಾಗಿರುತ್ತೆ, ಒಂದೊಂದು ಕಡೆ ಚೆನ್ನಾಗಿರಲ್ಲ. ಚೆನ್ನಾಗಿರೋದನ್ನ ನೋಡಿ ತೊಗೊಳ್ಳಿ. ನಾವು ಚೆನ್ನಾಗಿರೋದನ್ನ ನೋಡಿ 1-3 ಕಡೆ ಶಾಪ್ ಮಾಡಿದ್ದೀವೇನೋ. ಅದ್ರ ಜೊತೆಗೆ 10 rupees ಕ್ಲಿಪ್ಸು ಚೆನ್ನಾಗಿತ್ತು, ನೋಡೋಕ್ಕೆಲ್ಲ ಚೆನ್ನಾಗಿತ್ತು ಅಂತ ತೊಗೊಂಡ್ವಿ. ಈ ಫ್ಲವರ್ ಕ್ಲಿಪ್ಸು ಎಲ್ಲರೂ ಒಂದೊಂದು ತೊಗೊಂಡ್ವಿ. ಸದ್ಯಕ್ಕೆ ತೆಗಿಯೋಕ್ಕಾಗಿಲ್ಲ ಅಂತ 2 ತೋರಿಸ್ತಾ ಇದ್ದೀನಿ ಅಷ್ಟೇ. ಮತ್ತು ಈ ಲಿಪ್ ಲೈನರ್ನ 50 rupees ಕೊಟ್ಟು ಪರ್ಚೇಸ್ ಮಾಡಿದ್ವಿ. ಜೊತೆಗೆ ಇದು ನೇಲ್ ಪಾಲಿಶ್ ರಿಮೂವರು 30 rupees ಕೊಟ್ವಿ. ಟ್ವಿಂಕಲ್ ಐಬ್ರೋ ರೇಸರ್ನ 60 rupees ಕೊಟ್ಟು ಬೈ ಮಾಡಿದ್ವಿ. ಆ ಕಡೆ ಈ ಥರ ಬ್ಯಾಗ್ಸು ತುಂಬ ಫೇಮಸ್ ಆಗೋಗಿದೆ. ಇದನ್ನು ನಾವು 100 rupees ಕೊಟ್ಟು ತೊಗೊಂಡ್ವಿ. ಒಂದೇ ಜಿಪ್ ಇರೋದು, ಒಂದು ಜಿಪ್ ಇದೆ ಮತ್ತು ಒಳಗೆ ಒಂದು ಪೌಚ್ ಥರ ಸಿಕ್ಕಿದೆ. ಸೊ ಇದಕ್ಕೆ 100 rupees ಕೊಟ್ವಿ. ವರ್ತ್ ಅಂತ ಅನ್ನಿಸ್ತು ಆ್ಯಕ್ಚುಲಿ. ಎಲ್ಲ ಕಡೆ ಇದೇ ಥರ ಕಣ್ಣು ಕುಗ್ತಾ ಇದ್ದಿದ್ದರಿಂದ ಇದನ್ನು ಒಂದನ್ನು ತೊಗೊಂಡ್ವಿ. ಅದ್ರ ಜೊತೆಗೆ ಇದೊಂದು ನನಗೆ ಯೂಸ್ ಆಗಲಿ ಅಂತ 100 rupees ಕೊಟ್ಟು ಈ ಬ್ಯಾಗ್ನ ತೊಗೊಂಡೆ. ಒಂದು 3-4 ಕಡೆ ಕೇಳಿದ್ವಿ ಅನಿಸುತ್ತೆ. ಅದಾದಮೇಲೆ ಸ್ಯಾಟಿಸ್ಫೈ ಆಯಿತು, ತೊಗೊಂಡ್ವಿ. ಡೈಲಿ ವೇರ್ಗೆ ಅಂತ 100 rupees ಕೊಟ್ಟು ಟಾಪ್ ತೊಗೊಂಡ್ವಿ. ವರ್ತ್ ಅನಿಸ್ತು, ಕೊಡ್ಬೋದು. ಬಟ್ ಸೈಜಸ್ ಅಲ್ಲಿ ಜಾಸ್ತಿ ಇರಲಿಲ್ಲ. ಇದೊಂದು ತೊಗೊಂಡಿದ್ದೀವಿ ಅಷ್ಟೇ. ಈ ವಿಡಿಯೋ ಮಾಡಿರೋದೇ ಹುಡುಗಿರ್ಗೋಸ್ಕರ. ಹುಡುಗರು ನೋಡ್ತಾ ಇದ್ರೆ ಬೇಜಾರು ಮಾಡ್ಕೋಬೇಡಿ. ಸೊ ಇಷ್ಟೆಲ್ಲ ಐಟಮ್ಸ್ ನಾವು ಇವತ್ತು ತೊಗೊಂಡ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಮತ್ತು ನಾನು ಎಷ್ಟೆಷ್ಟು ಪ್ರೈಸ್ ಕೊಡ್ಬೋದು ಅಂತ ಹೇಳಿದೆ, ಅದಕ್ಕೂ ಕಮೆಂಟ್ ಮಾಡಿ. ನಮಗೂ ಗೊತ್ತಾಗುತ್ತೆ ನಿಮ್ಮ ಅಭಿಪ್ರಾಯ ಏನು ಮತ್ತು ನಾವು ಎಷ್ಟು ಕೊಟ್ವಿ. ಜಾಸ್ತಿ ಕೊಟ್ವಿ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ, ಇಲ್ಲ ಕಡಿಮೆ ಕೊಟ್ಟಿದ್ದೀವಿ ಅಂದರೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆಲ್. ಬಾಯ್.